ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನಿನ್ನೆ ಡಯಟ್ ಸ್ಟಾರ್ಟ್ ಮಾಡಿದ್ನಲ್ವಾ. ಸೊ ನಿನ್ನೆಯಿಂದ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೆ. ಸೊ ನಿನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ. ಸೊ ಇವತ್ತು ಹೇಗೆಲ್ಲ ಡಯಟ್ ಮಾಡಿದೆ ಏನು ಅನ್ನೋದೇ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ. ಸೊ ನಮ್ಮ ಪುಟಾಣಿಗಳೆರಡೂ ಹಾಲಿಡೇಸ್ ಅಲ್ವಾ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಖುಷಿಯಾಗಿ ಡೇ ಅಂತೂ ಸ್ಪೆಂಡ್ ಮಾಡ್ತಾವ್ರೆ. ಸೊ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ. ನಾನು ಚೆನ್ನಾಗೆ ಮಾಡಿರಲಿಲ್ಲ ನಿನ್ನೆ, ಆದರೂ ಕೂಡ ಚೆನ್ನಾಗಿ ಸಿಕ್ಕಿತ್ತು ಓಕೆ ಅಂತ ಅಂದ್ಬಿಟ್ಟು. ಸೊ ನಿನ್ನೆ ನನ್ನ ವೆಯ್ಟ್ ನೋಡೋದಾದರೆ 74.400 ಇತ್ತು, ನೋಡ್ತಾ ಇರ್ಬೋದು. ಸೊ ನನಗೆ 3 ಡೇಸಿಂದ ಇದೇ ವೆಯ್ಟ್ ತೋರಿಸ್ತಾ ಇತ್ತು. ನಾನು ಅಂದ್ಕೊಂಡಿದ್ದೆ ದಿಢೀರಂತ ಯಾಕೆ ಇಷ್ಟೊಂದು ವೆಯ್ಟ್ ಜಾಸ್ತಿ ಆಗಿದೆ ಅಂತ. ಹತ್ರ 2 kg ಅಲ್ವಾ, 1.25 kg ಅಷ್ಟು ಜಾಸ್ತಿ ಆಗಿದೆ. ನಾನು ಹೇಳಿದ್ದೆ ನಿಮಗೆ ನಿನ್ನೆನೇ ನಾನು. ಸೊ ನಂದು ಯಾಕೋ ಪೀರಿಯಡ್ಸ್ ಇನ್ನೂ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಇವತ್ತು ಮಾರ್ನಿಂಗು ಮಧ್ಯಾಹ್ನ ಆ ಟೈಮ್ಗೆ ಆದ. ಸೊ ನಿನ್ನೆಗೂ ಇವತ್ತಿಗೂ 150 ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದೆ. ಬಟ್ ಪೀರಿಯಡ್ಸ್ ಇರೋದ್ರಿಂದ ಫುಲ್ ಆ್ಯಂಡ್ ಫುಲ್ ಕಾಲು ಸೆಳ್ತಾ ಅದು ಇದು ಅಂತ ಎಲ್ಲ ಇತ್ತು. ಸೊ ಹಂಗಾಗಿನೇ ನಾನು ಇನ್ನು ಡಯಟ್ ಅಂತಂದರೆ 2 ಟೈಮು ಪಲಾವೇ ತಿಂದ್ಬಿಟ್ಟಿದ್ದೆ. ಸೊ ಸೇಮ್ ನಿನ್ನೆ ಯಾವ ಥರ ಜ್ಯೂಸ್ ಮಾಡ್ಕೊಂಡಿದ್ನೋ ಅದೇ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಸೊ ಅಷ್ಟೊತ್ತಿಗೆ ಇನ್ನು ಬೆಳಗ್ಗೆ ಒಂಚೂರು ತಿನ್ಕೊಂಡಿದ್ದೆ, ಮಧ್ಯಾಹ್ನಕ್ಕೆ ಏನಾದರೂ ಓಟ್ಸ್ ಆ ಥರ ಏನೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಇನ್ನು ಆಗಿಲ್ಲ ನನಗೆ. ಸೊ ಹಂಗಾಗಿನೇ ಇನ್ನು 2 ಟೈಮು ಪಲಾವು, ಆಮೇಲೆ ಬನಾನಾ ಚಿಪ್ಸು ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ. ಸೊ ಅವ್ರು ತಿಂದಿಲ್ಲ. ಸೊ ಅದನ್ನು ನಾನೇ ತಿಂದ್ಕೊಂಡೆ. ಸ್ವಲ್ಪ ಹಿಂಗೆ ಆಯಿತು. ಸೊ ನಾಳೆ ವೆಯ್ಟ್ ಎಕ್ಸ್ಪೆಕ್ಟ್ ಮಾಡೋದೇ ಬೇಡ, ಜಾಸ್ತಿ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ನನಗೆ ಇದೇ ಏನಾದರೂ ಒಂದು ಆಗ್ತಾ ಇರುತ್ತಲ್ಲ, ಅದೇ ಫುಲ್ ಅಪ್ಸೆಟ್ ಆಗೋಯ್ತು ನನಗೆ. ಅಯ್ಯೋ ಏನಾದರೂ ಒಂದು, ಅದು ಏನು ಗೊತ್ತಾ, ಆ ಟೈಮಲ್ಲಿ ನನಗೆ ಮಾಡೋಕ್ಕೆ ಆಗಲ್ಲ. ಡೇ 1 ಡೇ 2 ಅಲ್ಲಿ ಸಿಕ್ಕಾಪಟ್ಟೆ ಕಾಲು ಸೆಳ್ತಾ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿನೇ ಇವತ್ತಿನ ಫುಲ್ ಡೇ ರೆಸ್ಟಲ್ಲೇ ಇದ್ದೆ. ಮಲಗಿದ್ದಂಗೆ ಇದ್ದೆ. ಸೊ ಇದರಲ್ಲೇ ನಾನು ಸರಿಯಾಗೇನು ಮಾಡೋಕ್ಕೆ ಹೋಗಿಲ್ಲ. ಚೆನ್ನಾಗಿ ಮಾಡಿದ್ದಿದ್ರೆ ನಾಳೆನೂ ಇನ್ನೂ ಒಳ್ಳೆ ರಿಸಲ್ಟ್ ಸಿಗ್ಬೋದಿತ್ತು. ನೋಡೋಣ, ನಾಳೆ ಮತ್ತೆ 74.500 ಇರ್ತೀನ, 400 ಇರ್ತೀನ ಗೊತ್ತಿಲ್ಲ. ಇಲ್ಲ ಸೇಮ್ 250 ಗ್ರಾಮ್ಸೇ ಇರ್ತೀನ, ನೋಡೋಣ ಆ ಥರ. ಸೊ ನಾ ಇವತ್ತು ಎಡಿಟ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಆದರೂ ಕೂಡ ಡೈಲಿ ಬ್ಲಾಗ್ ಥರ ಮಾಡ್ಕೊಂಡು ಹೋಗೋಣ ಅಂತ. ಇನ್ನೇನಂದರೆ ಏನೂ ಮಾಡೋಕ್ಕೆ ಆಗಿಲ್ಲ ಸ್ನೇಹಿತರೆ. ಸ್ಟಿಚಿಂಗು ಇತ್ತು, ಸ್ವಲ್ಪ ಮಾಡೋಕ್ಕಾಗಿರಲಿಲ್ಲ. ಫುಲ್ ಡೇ ರೆಸ್ಟ್ ಮಾಡಿದ್ದೆ ಆಯಿತು. ಸೊ ಹಂಗಾಗಿನೇ ನಾಳೆಯಿಂದ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ಅಂತ. ನಾ ವಾಕಿಂಗು ಕೂಡ ಮಾಡ್ತಾಯಿಲ್ಲ. ನನಗೆ ವಾಕಿಂಗ್ ಹೋಗಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಸೊ ಆ ಥರ ಆಗ್ಬಿಟ್ಟಿದೆ. ಫುಲ್ ಆ್ಯಂಡ್ ಫುಲ್ ಬಾಡಿ ಒಂಥರ ಇದಾಗ್ಬಿಟ್ಟಿದೆ. ಸೊ ಅದೇ 1 ವೀಕಾ 12ಗೆ ಆಗಬೇಕಾಗಿರೋದು, ಆಲ್ಮೋಸ್ಟ್ ಒಂದು 4-5 ಡೇಸು ಈ ಕಡೆ ಆ ಕಡೆ ಆಗಿದೆಯಲ್ವ. ಸೊ ಹಂಗಾಗಿ ಸ್ವಲ್ಪ ಬಾಡಿ ಸ್ವಲ್ಪ ಮಂಕಾದಂಗೆ, ಸ್ವಲ್ಪ ಲೇಸಿಯಾಗಿ ಇದ್ದಂಗೆ ಆಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ನೋಡೋಣ, ನಾಳೆಯಿಂದ ನಾರ್ಮಲಾಗೆ ಮಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ನಾನು ನಿನ್ನೆನೇ ಹೇಳ್ದಂಗೆ ನನಗೆ ದಿನಕ್ಕೆ 100 ಗ್ರಾಮ್ ಕಡಿಮೆ ಆದರೆ ಸಾಕು. ಸೊ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ಜಾಸ್ತಿ ಎಲ್ಲ ಕಡಿಮೆ ಆಗಿ ಒಂದೇ ಸಲ ನನಗೆ ಒಂದೇ ದಿನದಲ್ಲಿ 1 kg 800 ಗ್ರಾಮು. ಇವತ್ತು ನೋಡ್ಕೊಳ್ಳಿ, ನಾಳೆಗೆ ಒಂದೇ ದಿವಸಕ್ಕೆ ಎಷ್ಟೊಂದು ಜಾಸ್ತಿ ಆಗಿಬಿಟ್ಟಿರುತ್ತೋ ಆ ಥರ ಇರುತ್ತೆ. ಸೊ ಹಂಗಾಗಿನೇ ಯಾವುದಕ್ಕೂ ಟೆನ್ಷನ್ ತೊಗೊಳ್ಳೋದು ಬೇಡ ಅಂತಲೇ ನಾನು ಆರಾಮಾಗಿ ಮಾಡ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಇಂತಿಷ್ಟು ದಿನ ಅಂತಲ್ಲ, 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಸೊ ಒಂದು 10-11 kg ಇಳಿಸ್ಬೇಕಿತ್ತು. ಇವಾಗ ಇನ್ನೊಂದು 2 kg ಆ್ಯಡ್ ಆಗಿದೆಲ್ಲ, ಟೋಟಲ್ 60 kgವರೆಗೂ ಹೋಗೋವರೆಗೂ ಸ್ವಲ್ಪ ನಿಧಾನವಾಗಿ ಮಾಡ್ಕೊಂಡು ಬಿಡಲ್ಲ. ಸೊ ಪಲಾವೇ 2 ಟೈಮ್ಸ್ ತಿಂದೆ ಸ್ನೇಹಿತರೆ. ನನಗೆ ವೀಡಿಯೋ ಮಾಡೋದಕ್ಕೂ ಶುಗರ್ ನಿಜನ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಸೋಮೇರಿತನ ಅಂದರೆ ಅಯ್ಯೋ ಅನ್ನೋ ಥರ ಆಗೋಗಿತ್ತು. ಸ್ವಲ್ಪ ಏನೆಲ್ಲ ಇತ್ತು ಬ್ಯಾಕಿಂಗ್. ಹಂಗಾಗಿನೇ ನಾನು ಏನು ಮಾಡೋಕ್ಕೆ ಹೋಗಿಲ್ಲ ಸ್ನೇಹಿತರೆ. ಅಷ್ಟೇ ಬನಾನ ಮಾಡ್ಕೊಂಡ್ರೆ ಅದರಲ್ಲಿ ಹೈ ಕ್ಯಾಲರಿ, ಎರಡೂ ತುಂಬ ಕ್ಯಾಲರಿ ಇರುತ್ತೆ. ಸೊ ನನಗೆ ಇನ್ನು ಇದು ಮಾಡ್ಕೊಳಕ್ಕಾಗಿಲ್ಲ. ಸರಿ, ಇವತ್ತಿಂದ ಹೆಂಗೂ ಆಗೋಯ್ತು, ಫಸ್ಟ್ ಡೇ ಅಲ್ವಾ, ಪೀರಿಯಡ್ಸ್ ಡೇ, ಬಿಟ್ಬಿಡೋಣ. ಸೊ ನಾಳೆಯಿಂದ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗೋಣ ಅನ್ನೋ ಥರನೇ ಇದೆ. ಸ್ವಲ್ಪ ಚೂಟಿ ಆಗಬೇಕು, ಸಿಕ್ಕಾಪಟ್ಟೆ ಸೋಂಬೇರಿತನ ಕಾಡ್ತಾ ಇದೆ. ಸ್ವಲ್ಪ ಚೂಟಿ ಮಾಡಿಕೊಂಡು ಮಾಡ್ತೀನಿ ಸ್ನೇಹಿತರೆ. ತುಂಬ ಶಾರ್ಟ್ ಬ್ಲಾಗ್ ಆಯಿತು, ಬೈಕೋಬೇಡಿ. ನೆನ್ನೆಗೂ ಇವತ್ತಿಗೂ 150 ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದೆ, ಗುಡ್ ಅಲ್ವಾ. ಸೊ ನಾಳೆ ವೆಯ್ಟ್ ಎಷ್ಟಾಗಿದೆಯೋ ಗೊತ್ತಿಲ್ಲ, ಎಷ್ಟಿರುತ್ತೆ ಅಂತಲೂ ಗೊತ್ತಿಲ್ಲ. ನಾಳೆ ವಿಡಿಯೋದಲ್ಲಿ ನೋಡೋಣ. ಸೊ ನಾಳೆ ಫುಲ್ ಡೇ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.